ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಮಿಕ್ಸ್ ತರಕಾರಿ ಪಲ್ಯ ಮಾಡೋದನ್ನು ತೋರಿಸ್ಕೊಡ್ತೇನೆ ನೋಡಿರಿ. ಕ್ಯಾರೆಟು ಮತ್ತು ಬೀಟ್ರೂಟನ್ನು ಬಳಸ್ಕೊಂಡು ಮಿಕ್ಸ್ ತರಕಾರಿ ಪಲ್ಯ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ. ನೀವು ಕೂಡ ವಿಡಿಯೋನ ಯಾವುದೇ ರೀತಿ ಸ್ಕಿಪ್ ಮಾಡ್ದೆ ಈ ಒಂದು ಮಿಕ್ಸ್ ತರಕಾರಿ ಪಲ್ಯ ಮಾಡಿ ನೋಡಿರಿ. ಯಾಕಂತಂದ್ರೆ ಸ್ವಲ್ಪ ಎಣ್ಣೆ ಹಾಕಿ ಯಾವ ರೀತಿ ಪಲ್ಯ ಮಾಡೋದು ಅಂತ ನಾನು ತೋರಿಸ್ಕೊಡ್ತೇನೆ. ಇವಾಗ ಕ್ಯಾರೆಟನ್ನು ಕ್ಲೀನಾಗಿ ತೊಳ್ಕೊಂಡು ಮೇಲಿನ ಸಿಪ್ಪಿನ ಇದನ್ನ ಹೆರ್ಚ್ಕೊಂಡ್ಬಿಟ್ರಿ. ಈ ರೀತಿ ಮೇಲಿಂದ ಸ್ವಲ್ಪನೂ ಮೇಲಿಂದ ಕಪ್ಪವಾಗಿರಬಾರ್ದು. ಆ ರೀತಿನ ಎಲ್ಲ ಕ್ಯಾರೆಟನ್ನು ಈ ರೀತಿ ಹೆರ್ಚ್ಕೊಂಡ್ಬಿಡ್ಬೇಕು. ಮೇಲಿನ ಸಿಪ್ಪಿನ ತೊಗೊಂಡ್ಬಿಡ್ಬೇಕು. ಮತ್ತು ಬೀಟ್ರೂಟನ್ನು ಮೇಲಿನ ಸಿಪ್ಪಿನ ಇದೇ ರೀತಿ ನಾವು ತೊಗೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು ರೀ. ಈಗ ಮೊದಲೇಕನ ಇವಾಗ ನೋಡಿರಿ ಎರಡನ್ನೂ ತೊಗೊಂಡಿದ್ದು ಆಯ್ತು. ಇವಾಗ ಕ್ಯಾರೆಟು ಮತ್ತು ಬೀಟ್ರೂಟ್ ಸಿಪ್ಪಿನ ಮೇಲಿಂದ ಈಗ ಇದನ್ನು ಹೆರ್ಚ್ಕೊಂಡ್ಬಿಡ್ರಿ. ನಾವು ಹೆರ್ಜು ಮನೆಯಿಂದ ಆದಷ್ಟು ತರಿಯಾಗಿ ಇದನ್ನ ಹೆರ್ಚ್ಕೋಬೇಕಾಗೈತಿ. ಭಾಳ ಸಣ್ಣಂದ ಮನೆಯೊಳಗೆ ಇದನ್ನು ಹೆರ್ಚ್ಕೋಬಾರ್ದು ರೀ. ಸ್ವಲ್ಪ ಉದ್ದುದಕ್ಕೆ ಎಷ್ಟು ಸ್ವಲ್ಪ ದಪ್ಪಗೆ ಇರಬೇಕು, ಅಂತ ರುಚಿ ಬರ್ತೈತಿ. ಇದು ಪಲ್ಯ ಭಾಳ ಸಣ್ಣಗಿದ್ರೆ ಅಷ್ಟು ಟೇಸ್ಟಿಯಾಗಿ ಬರೋದಿಲ್ಲ. ಈ ರೀತಿ ಮನೆಯಂತ್ರ ನೀವು ಹೆರ್ಚ್ಕೊಂಡ್ರೆ ರುಚಿ ಆಗೈತೆ ಪಲ್ಯ. ಈಗ ನೋಡಿ ಕ್ಯಾರೆಟನ್ನು ಕೂಡ ಹೆರ್ಚ್ಕೊಂಡಿದ್ದೆ ಆಯ್ತು. ಇವಾಗ ಒಂದು ಬಟ್ಲಕ್ಕೆ ಹಾಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದನ್ನ ಅದೇ ರೀತಿಯೇ ಬೀಟ್ರೂಟನ್ನು ಕೂಡ ನಾನು ಹೆರ್ಚ್ಕೊಂಡ್ಬಿಡ್ತೇನೆ ರೀ. ಇದನ್ನು ಕೂಡ ಸ್ವಲ್ಪ ಆದಷ್ಟು ತರಿಯಾಗಿನ ಇದು ಹೆರ್ಚ್ಕೋಬೇಕು. ಮನೆ ನೋಡಿಕೊಂಡು ಸ್ವಲ್ಪ ದೊಡ್ಡ ಹೋಲು ಏನಿರ್ತೈತಲ್ಲ ಆ ಹೆರ್ಜು ಮನೆಯಿಂದ ಇದನ್ನ ತುರ್ಕೋಬೇಕಾಕೈತಿ. ಏನೇನು ಉದ್ದುದಕ್ಕೆ ದಪ್ಪಕ್ಕೆ ಚಲೋ ತಂಗ ಬಂದೈತಿ. ಈಗ ಬೀಟ್ರೂಟನ್ನು ಕೂಡ ಚಲೋ ಹೊತ್ತಂಗೆ ಹೆರೆದುಕೊಂಡಿದ್ದ ಆಯ್ತು. ಇವಾಗ ಈಗ ಇದಕ್ಕೆ ತರಕಾರಿಗೆ ಒಗ್ಗರಣೆ ಹಾಕ್ಕೊಂಬಿಟ್ರಿ. ಈಗ ಗ್ಯಾಸಿನ ಮೇಲೆ ಒಂದು ಬಾಳ್ಗೆ ಇಟ್ಕೊಂಡು ಒಂದು 2 ಚಮಚ ಎಣ್ಣೆ ಹಾಕ್ಕೊಂಬಿಟ್ಟೆ ನೋಡಿರಿ. ಭಾಳ ಎಣ್ಣೆ ಹಾಕ್ಕೊಂಡಿಲ್ಲ ನಾನು. ಈಗ ಸ್ವಲ್ಪ ಎಣ್ಣೆ ಕಾದ ನಂತರ ಒಂದು 1 ಚಮಚ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿದ ನಂತರ ಒಂದು ಅರ್ಧ ಚಮಚ ಜೀರಿಗೆ ಹಾಕ್ಕೋಬೇಕು. ಸಾಸಿವೆ ಮತ್ತು ಜೀರಿಗೆ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಸಿಡಿದ ನಂತರ ಒಂದೇ ಸಲ ಕರಿಬೇವನ್ನ ಹಾಕ್ಕೋಬೇಕಾಗತ್ತೆ ನೋಡಿರಿ. ಕರಿಬೇವು ಕೂಡ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ಅದಾದ ನಂತರ ಒಂದು 3-4 ಹಸಿಮೆಣಸಿನ್ಕಾಯಿನ ಉದ್ದುದಕ್ಕೆ ಈ ರೀತಿ ಹೆಜ್ಕೊಂಡು ಹಾಕ್ಕೊಂಡೆ ನೋಡ್ರಿ ನಾನು. ನೀವು ಪೇಸ್ಟ್ ಮಾಡಿ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಚಲೋ ಹೊತ್ತಂಗೆ ಎಣ್ಣೆಯೊಳಗೆ ಹುರ್ಕೊಂಡು ನೋಡಿರಿ. ಅದಾದ ನಂತರ ಒಂದು ಗಡ್ಡೆ ಬೆಳ್ಳುಳ್ಳಿನ ಈ ರೀತಿ ತರಿಯಾಗಿ ಜಜ್ಕೊಂಡೆ ನಾನು. ಅದಾದ ನಂತರ ಶುಂಠಿ ಹಾಕ್ಕೊಂಡು ನೋಡಿರಿ. ಇವಾಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿದ ನಂತರ ಸಣ್ಣ ಉರಿಯಾಗ ಆದಷ್ಟು ಇದನ್ನ ಹುರ್ಕೋಬೇಕಾಕೈತಿ. ಅದಾದ ನಂತರ ಒಂದು ಉಳ್ಳಾಗಡ್ಡೆ ಉಳ್ಳಾಗಡ್ಡೆ ಹಾಕ್ಕೊಂಡು ನಂತರ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೋಡಿರಿ. ಉಪ್ಪನ್ನು ಹಾಕಿದ ನಂತರ ಕಲರ್ ಚೇಂಜ್ ಆಗಬೇಕು. ಉಳ್ಳಾಗಡ್ಡೆ ಅಲ್ಲಿ ತನಕ ಹುರ್ಕೋಬೇಕಾಗೈತಿ. ಅದಾದ ನಂತರ ಒಂದು ಟೊಮೆಟೊ ನೋಡಿರಿ, ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ನಾನು. ಟೊಮೆಟೊನು ಕೂಡ ಚಲೋ ತಂಗವಾಗಿ ಎಣ್ಣೆ ಒಳಗೆ ಸಾಫ್ಟ್ ಆಗ್ಬೇಕಾದ್ರದ್ದು ಅಲ್ಲಿ ತನಕ ನಾವು ಹುರ್ಕೋಬೇಕಾಗೈತಿ. ಆದಷ್ಟು ಸಣ್ಣ ಉರಿಯಾಗ ನಾವು ಫ್ರೈ ಮಾಡ್ಕೋಬೇಕಾಗೈತಿ ಇದನ್ನು. ಈಗ ನೋಡಿರಿ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊಂಡಿದ್ದಾಯಿತು. ಒಂದು ಅರ್ಧ ಚಮಚ ಗರಂ ಮಸಾಲೆ ಹಾಕ್ಕೊಂಡು ಇವಾಗ ನಾನು ಒಂದು ಅರ್ಧ ಚಮಚ ಅರಿಶಿನ ಹಾಕ್ಕೊಂಡು ನೋಡಿರಿ. ಇವಾಗ ಒಂದು ಅರ್ಧ ಚಮಚ ಧನಿಯಾ ಪೌಡ್ರ್ ಹಾಕ್ಕೊಂಡು ಈಗ 3 ಮಸಾಲೆ ಹಾಕಿದ ನಂತರ ಚಲೋ ಹೊತ್ತಂಗೆ ಇದನ್ನು ಕೂಡ ಎಣ್ಣೆಯೊಳಗೆ ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಾಗೈತಿ ಸಣ್ಣ ಉರಿಯಾಗನ. ಇವಾಗ ಸ್ವಲ್ಪ ಕೆಂಪು ಖಾರದ ಪೌಡ್ರ್ ಹಾಕ್ಕೊಂಡು ನೋಡ್ರಿ. ಈಗ ಹಸಿಮೆಣಸಿನ್ಕಾಯಿನ ಹಾಕಿದ್ರಿಂದ ನೋಡ್ಕೊಂಡು ಹಾಕ್ಕೋಬೇಕಾಗೈತಿ ಕೆಂಪು ಖಾರದ ಪೌಡರ್. ನನಗೆ ಈಗ ಎಲ್ಲ ಮಸಾಲೆ ಹಾಕಿದ ನಂತರ ಒಂದು ಸಲ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ನೋಡ್ರಿ. ಚಲೋ ಹೊತ್ತು ಹುರ್ಕೊಂಡಿದ್ದಾಯ್ತು. ಇವಾಗ ರೀ ಬೀಟ್ರೂಟು ಮತ್ತು ಕ್ಯಾರೆಟನ್ನು ಏನು ತುರ್ಕೊಂಡು ಇಟ್ಕೊಂಡಿದ್ದಿಲ್ಲ ಎರಡನ್ನೂ ಕೂಡ ಇದಕ್ಕೆ ಹಾಕ್ಕೊಂಡ್ಬಿಡ್ರಿ. ಬಾಳಿಗೆಗೆ ಹಾಕ್ಕೊಂಡು ಇದನ್ನು ಕೂಡ ಒಂದು ಮೀಡಿಯಮ್ ಉರಿಯಾಗ ಚಲೋ ಹೊತ್ತಂಗನ ಹುರ್ಕೋಬೇಕಾಗತ್ತೆ ರೀ ಇದನ್ನ. ಈಗ ನೋಡಿರಿ ಸಣ್ಣ ಉರಿಯಾಗ ಸ್ವಲ್ಪ ಸಾಫ್ಟ್ ಆಗ್ಬೇಕದು ಅಲ್ಲಿ ತನಕ ಇದನ್ನ ಸಣ್ಣ ಉರಿಯಾಗ ಇದೇ ರೀತಿನ ಹುರ್ಕೋಬೇಕಾಗೈತಿ. ಚಪಾತಿ ಅಂಕರು ಹೇಳಿ ಮಾಡಿಸಿದಂಥ ಪಲ್ಯ ನೋಡಿರಿ, ಹೆಲ್ದಿ ಆದಂಥ ಪಲ್ಯ ಇದು. ಇದೇ ರೀತಿನ ಚಲೋ ಹೊತ್ತಂಗೆ ಇದನ್ನ ಹುರ್ಕೋಬೇಕಾಗೈತೆ ನೋಡಿರಿ ಸಣ್ಣ ಉರಿಯಾಗನ. ಈಗ ಹುರ್ಕೊಂಡಿದ್ದಾಯ್ತು. ಈಗ ಒಂದು 5 ನಿಮಿಷ ಇದೇ ರೀತಿ ಸಣ್ಣ ಉರಿಯಾಗ ನಾನು ಹುರ್ಕೊಂಡು ನೋಡ್ರಿ. ಇವಾಗ ಈ ರೀತಿ ಬಂದೈತೆ ನೋಡಿರಿ. ಇವಾಗ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಡೋಣ್ರಿ. ಇವಾಗ ಕೊತ್ತಂಬರಿ ಹಾಕಿದ ಮ್ಯಾಗ ಒಂದು ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ರೀ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು. ಇವಾಗ ಸ್ವಲ್ಪ ನೀರು ಹಾಕ್ಕೊಂಡ್ರಿ. ಒಂದು 4 ಚಮಚ ಅಷ್ಟು ನೀರು ಹಾಕ್ಕೊಂಡು ನೋಡ್ರಿ. ಒಂದು ಸಣ್ಣ ಗ್ಲಾಸಿಂದ ಅರ್ಧ ಗ್ಲಾಸ್ ಅಷ್ಟು ಹಾಕ್ಕೊಂಡಿನಿ. ಹಾಕಿ ಸಣ್ಣ ಉರಿಯಾಗಿದ್ದನ್ನು ಮುಚ್ಚಳ ಮುಚ್ಚಿ 1 ನಿಮಿಷ ಈ ರೀತಿ ಉಗಾದಾಗನ ಸ್ವಲ್ಪ ಬೇಯಿಸ್ಕೋಬೇಕಾಗೈತೆ ರೀ. ಈಗ ನೋಡಿರಿ ಬೇಯಿಸ್ಕೊಂಡಿದ್ದಾಯ್ತು. ಇವಾಗ ನೋಡಿರಿ ಇನ್ನೂ ಸ್ವಲ್ಪ ನೀರು ಅದಾವೆ, ಅದೊಂದು ಸ್ವಲ್ಪ ಆಗಿಬಿಟ್ರೆ ರೆಡಿ ಆದಂಗೆ ಆಗ್ತಿದೆ. ಇವಾಗ ಪಲ್ಯ ಚಪಾತಿ ಅಂಕರು ಹೇಳಿ ಮಾಡಿಸಿದಂತಹ ಪಲ್ಯ ನೋಡಿರಿ. ಇದು ಭಾಳ ಸೂಪರಾಗಿರ್ತೈತಿ. ಡಬ್ಬಿಗೆ ಬಾಕ್ಸಿಗೆ ಹಾಕ್ಕೊಂಡು ಹೋಗೋಕ್ಕಾಗಿದೆ. ಮತ್ತು ಮಕ್ಕಳು ಕೂಡ ಇದನ್ನ ಇಷ್ಟಪಟ್ಟು ತಿಂತಾರೆ. ಭಾಳ ಹೆಲ್ದಿ ಆದಂಥ ಪಲ್ಯ ಇದು. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ನೋಡಿರಿ. ಈ ಒಂದು ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಶೇರ್ ಮಾಡಿರಿ. ಮತ್ತು ಈ ಒಂದು ರೆಸಿಪಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಚಪಾತಿ ಜೊತೆ ಒಮ್ಮೆ ಇದರ ಟೇಸ್ಟ್ ನೋಡ್ಕೊರಿ. ಅಷ್ಟು ಟೇಸ್ಟಿಯಾಗಿ ಬಂದೈತಿ ಇದು. ಈ ಒಂದು ರೆಸಿಪಿ ನಿಮ್ಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಮತ್ತು ನನ್ನ ಚಾನಲ್ ನೀವು
ಸಬ್ಸ್ಕ್ರೈಬ್ ಮಾಡ್ಕೊಂಬರ್ರಿ. ನಮಸ್ಕಾರ, ಧನ್ಯವಾದ.